ಜನವರಿ 27ನೇ ತಾರೀಕು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಜನವರಿ 27ನೇ ತಾರೀಕು ಇದರ ಮುಂದಿನ ವಿಚಾರಣೆ ದಿನಾಂಕ ನಿಗದಿಯಾಗ್ತಾ ಇದೆ. ಇವತ್ತು ಮಣಿಂದರ್ ಸಿಂಗ್ ಅವರ ವಾದವನ್ನ ಆಲಿಸಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೆಲ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟು ಮುಂದಿನ ವಿಚಾರಣೆ ಜನವರಿ 27ಕ್ಕೆ ನಿಗದಿ ಮಾಡ್ತಾ ಇದೆ ಕೋರ್ಟ್. ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಗಳು ಸದ್ಯಕ್ಕೆ ಇವತ್ತು ಕೋರ್ಟ್ ಗಮನಕ್ಕೆ ಬಂದಿದೆ. ಜನವರಿ 27ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ಡೇ. ಜನವರಿ 27ನೇ ತಾರೀಕು ಮೂಡಾದ ಈ ಕೇಸ್ ಏನಿದೆ ಅದು ಸಿಬಿಐಗೆ ಹೋಗುತ್ತಾ ಇಲ್ವಾ ಅನ್ನೋದು ಬಹುತೇಕ ನಿರ್ಧಾರ ಆಗಬಹುದು. ಇವತ್ತು ಮಣಿಂದರ್ ಸಿಂಗ್ ಅವರ ವಾದವನ್ನು ಆಲಿಸಿದಂತಹ ಕೋರ್ಟ್ ಕೆಲ ಇನ್ಸ್ಟ್ರಕ್ಷನ್ ಗಳನ್ನ ಕೊಟ್ಟು ವಿಚಾರಣೆಯನ್ನ ಮುಂದೆ 27ನೇ ತಾರೀಕು ಕೈಗೆತ್ತಿಕೊಳ್ತೀನಿ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ವಿಭಾಗೀಯ ಪೀಠ ಸದ್ಯಕ್ಕೆ ವಿಚಾರಣೆಯನ್ನ ಮುಂದೂಡ್ತಾ ಇದೆ. ಜನವರಿ 28ನೇ ತಾರೀಕು ವರದಿಯನ್ನ ಸಲ್ಲಿಸಬಹುದಾ? ಹಾಗಾದ್ರೆ ಲೋಕಾಯುಕ್ತ ಅವ್ರಿಗೆ ಡೆಡ್ಲೈನ್ ಇದ್ದಿದೆ 28ನೇ ತಾರೀಕು ಜನವರಿ. ಸೊ ಅದಕ್ಕೂ ಮುಂಚೆನೆ ಸಬ್ಮಿಷನ್ ರಿಪೋರ್ಟರ್ ಕೊಡ್ತಾರಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 27ನೇ ತಾರೀಕು ವಿಚಾರಣೆಯನ್ನ ನಡೆಸ್ತೀನಿ, ತೀರ್ಮಾನವನ್ನ ಮಾಡ್ತೀನಿ, ಅವತ್ತೇ ತೀರ್ಪನ್ನ ಕೊಡ್ತೀನಿ ಅಂತ ಜಡ್ಜ್ ಇದೀಗ ಹೇಳಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಒಂದು 12 ದಿನಗಳಲ್ಲಿ ಏನೇನ್ ಡೆವಲಪ್ಮೆಂಟ್ ಆಗುತ್ತೆ, ಯಾವ್ಯಾವ ರೀತಿಯಾದಂತಹ ವಿಚಾರಗಳು, ಗುಪ್ತ ವಿಚಾರಗಳು ಆಚೆ ಬರುತ್ತೆ ಅನ್ನೋದು ಕುತೂಹಲ. ಮತ್ತು ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಬಹಳ ವ್ಯಾಲಿಡ್ ಆರ್ಗ್ಯುಮೆಂಟ್ ಒಂದು ನಡೀತು. IAS ಅಧಿಕಾರಿ ಒಬ್ರು ಡಾಕ್ಯುಮೆಂಟ್ಸ್ ಅನ್ನ ಕೊಂಡೊಯ್ದಿದ್ದಾರೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ದಾಖಲಾತಿಗಳು ಮುಂದಿನ ದಿನದಲ್ಲಿ ಆಚೆ ಬರುತ್ತೆ, ಕೋರ್ಟ್ ಇದನ್ನೆಲ್ಲ ಹೆಂಗ್ ಅಬ್ಸರ್ವ್ ಮಾಡುತ್ತೆ, CBIಗೆ ಹೋಗುತ್ತೆ ಅನ್ನೋದು ಕುತೂಹಲ.